ಎಲ್ಲರೂ ದೇವತೆಗಳಿಗೆ ನನ್ನ ನಮಸ್ಕಾರ. ನಾವೆಲ್ಲರೂ ಕ್ಷಣ ಕ್ಷಣ ನೆನಪಿಟ್ಕೋಬೇಕು, ನಾನೇ ಭಗವಂತ, ನಾನೇ ಸೃಷ್ಟಿಕರ್ತ, ನಾನೇ ಚೈತನ್ಯ. ಇದು ನೆನಪಿಟ್ಕೋಬೇಕು. ಗುರುಗಳು ಹೇಳ್ತಾನೆ ಇದ್ರು, ನಾನು ಮನುಷ್ಯನಲ್ಲ, ನಾನು ಆತ್ಮ, ನಾನು ದೇಹವಲ್ಲ, ನಾನೇ ಭಗವಂತ. ಇದು ನೆನಪಿಟ್ಕೋಬೇಕು. ಮತ್ತು ನಮ್ಮ ಗುರುಗಳು ನಮಗೆ ಒಂದು ಸಂಕಲ್ಪ ಟಾರ್ಗೆಟ್ ಇಟ್ಟಿದ್ದಾರೆ. ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್. ಸಸ್ಯಾಹಾರ ಜಗತ್ತು ಮಾಡಬೇಕಂದ್ರೆ ಈ ಜಾತಿಗಳು ಮಾಡಬೇಕು. ಇದು ಒಂದು ಮಾರ್ಗ, ನಮಗೆ ಬೇರೆ ಏನೂ ಇಲ್ಲ. ಚಿಕ್ಕ ವಯಸ್ಸಿನಿಂದ ಮಾಂಸ ತಿನ್ನೋದು ಅವ್ರಿಗೇನು ಪಾಪ ಇಲ್ಲ, ತಾಯಿ ತಂದೆಯವರು ಅಭ್ಯಾಸ ಮಾಡಿದ್ದಾರೆ. ಇವಾಗ ಗೊತ್ತಾಗಬೇಕಂದ್ರೆ ಏನು ಮಾಡಬೇಕು, ನಾವು ಈ ಜಾತಿಗಳು ಮಾಡಿ ಎಲ್ಲರಿಗೂ ತಿಳಿಸಬೇಕು. ಈ ಮಾಂಸಾಹಾರ ತಿಂದರೆ ರಾಕ್ಷಸರು, ಬಿಟ್ಟಿದ್ದರೆ ಮಾನವರು. ರಾಕ್ಷಸ ಮಾನವ ಆಗಬೇಕು, ಮಾನವ ಮಾಧವ ಆಗಬೇಕು. ಮಾಧವ ಆಗಬೇಕಂದ್ರೆ ಧ್ಯಾನ ಮಾಡಬೇಕು. ಅತಿಸಾರು ಪಿರಮಿಡ್ ಧ್ಯಾನ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ, ಈ ಪಿರಮಿಡ್ ಸೈಂಟಿಫಿಕಲಿ ಎಷ್ಟೋ ಪರಿಶೋಧನೆಗಳು ಮಾಡಿದ್ದಾರೆ ಪಿರಮಿಡ್ ಬಗ್ಗೆ. ಆ ಪಿರಮಿಡ್ ಶಕ್ತಿ ಹೇಗೆ ಉಪಯೋಗವಾಗುತ್ತೆ ಅಂತ. ಆದರೆ ಪತ್ತಿಸಾರು ಧ್ಯಾನಕ್ಕೆ ಫಸ್ಟ್ ಉಪಯೋಗಿಸಿದ್ದು, ಬೇರೆಯವರು ಉಪಯೋಗಿಸಿರ್ಬೋದು, ಆದರೆ ಪ್ರಚಾರ ಯಾರೂ ಮಾಡಲಿಲ್ಲ. ಪಿರಮಿಡ್ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡಿದರೆ 3 ಪಟ್ಟು ಹೆಚ್ಚಿಗೆ ಶಕ್ತಿ ಬರುತ್ತೆ ಅಂತ. ಅಂಥ ಅದ್ಭುತವಾದ ಪಿರಮಿಡ್ಗಳು ಹೆಚ್ಚಿಗೆ ಬರಬೇಕು. ದೇವಸ್ಥಾನ ಇದ್ದರೆ ಏನು ಮಾಡ್ತೀರಿ, ಪೂಜೆ ಮಾಡ್ತೀವಿ. ಮಸ್ಜಿದ್ ಇದ್ದರೆ ನಮಾಜ್ ಮಾಡ್ತೀವಿ. ಚರ್ಚ್ ಇದ್ದರೆ ಪ್ರಾರ್ಥನೆ ಮಾಡ್ತೀವಿ. ಪಿರಮಿಡ್ ಇದ್ದರೆ ಧ್ಯಾನ ಮಾಡ್ತೀವಿ. ಊರೂರಿಗೆ ಒಂದು ದೊಡ್ಡ ಪಿರಮಿಡ್ ಬರಬೇಕು. ವಿಜಯಪುರ ಒಂದು ದೊಡ್ಡ ಪಿರಮಿಡ್ ಬರಬೇಕು. ಅಂದರೆ ಹೇಗೆ ಬರುತ್ತೆ, ನಾವೆಲ್ಲರೂ ಅಂದ್ಕೊಂಡ್ರೆ ದೊಡ್ಡ ಕಷ್ಟ ಇಲ್ಲ. ಸಂಕಲ್ಪ ಬಿಟ್ಟಿದ್ರೆ ಅದೇ ಸೃಷ್ಟಿ ಆಗುತ್ತೆ. ನಮ್ಮ ಸಂಕಲ್ಪವೇ ಬ್ರಹ್ಮಾಸ್ತ್ರ. ನಾನು ಯಾವುದೋನಲ್ಲಿರುವಾಗ ಒಂದು ಮುನ್ಸಿಪಾಲ್ಟಿ ಪ್ಲೇಸ್ ನೋಡಿದ್ರೆ ಅನಿಸ್ತು, ಈ ಪ್ರದೇಶದಲ್ಲಿ ಪಿರಮಿಡ್ ಬಂದರೆ ಚೆನ್ನಾಗಿರುತ್ತೆ ಅಂತ. 10 ವರ್ಷ ಆದಮೇಲೆ, 10 ವರ್ಷವರೆಗೆ ಏನೂ ಆಗಲಿಲ್ಲ. 10 ವರ್ಷ ಆದಮೇಲೆ ತೆಲುಗು ದೇಶಂ ಪಾರ್ಟಿಯವರು ಇನ್ನು ಡಿಸಾಲ್ವ್ ಮಾಡಿ ಮತ್ತೆ ಎಲೆಕ್ಷನ್ ನಿಂತ್ಕೋಬೇಕು. ಅವ್ರು ನಮಗೆ ಒಂದು ಜಾಗ ಕೊಟ್ಟರು, 55 ಸೆಂಟ್. ಅದು ಆವಾಗ 80,000 ಸೆಂಟ್ ಇತ್ತು. ಅದು 3 ವರ್ಷ ನೀವು ಉಪಯೋಗಿಸ್ಕೊಳ್ರಿ ಅಂತ ಕೊಟ್ಟರು. ಆಮೇಲೆ ಎಲೆಕ್ಷನಲ್ಲಿ ಕಾಂಗ್ರೆಸ್ ಅವ್ರಿಗೆ ಆ ಕಾಂಗ್ರೆಸ್ MLA ಫಸ್ಟ್ ಟೈಮ್ ಅವರು ಗೆದ್ದಿದ್ದಾರೆ. ಅವ್ರನ್ನ ನಾವು ಎಲೆಕ್ಷನ್ ಮುಂಚೆನೇ ಸ್ಟೇಜ್ ಮೇಲೆ ಕರೆದು ಪತ್ತಿಸಾರ್ ಬಗಲಿಗೆ ಕೂರಿಸಿ ಒಳ್ಳೆ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟಿದ್ವಿ. ಅವರು ಪಿರಮಿಡ್ ನಿರ್ಮಾಣಕ್ಕೆ ಸಹಕಾರ ಮಾಡಿದ್ರು. ನಾನು ಯಾವ ಪ್ರದೇಶ ಅಂದ್ಕೊಂಡಿದ್ದೀನೋ ಅದೇ ಪ್ರದೇಶ, ಅದು ಊರು ಸೆಂಟ್ರ್ ಆಫ್ ದಿ ಟೌನು. ಅವಾಗ ನಮ್ಗೆ ಕೊಟ್ಟಿರುವಾಗ 80,000 ಸೆಂಟು, ಇವಾಗ 25 ಲಕ್ಷ ಸೆಂಟು. 55 ಸೆಂಟ್ ಕೊಟ್ಟಿದ್ದಾರೆ. ನಮ್ಮ ಜೋಬಲ್ಲಿ ಯಾವಾಗಲೂ ₹1 ಇರಲ್ಲ. ಪಿರಮಿಡ್ ಸೊಸೈಟಿ ಬ್ಯಾಂಕ್ ಅಕೌಂಟ್ ಯಾವಾಗಲೂ ಜೀರೋನೇ ಇರುತ್ತೆ. ಆದರೆ ನಾವು ಮಾಡೋ ಕೆಲಸಗಳು ಯಾವುವು ಚಿಕ್ಕವಿರಲ್ಲ. ನಮ್ಮ ಸಂಕಲ್ಪ ಯಾವಾಗಲೂ ಚಿಕ್ಕದಿರಲ್ಲ. ಒಂದು ಚಿಕ್ಕ ಪಿರಮಿಡ್ ಬಂದರೆ ಸಾಕು ಅಂತ ನಾವು ಯಾವ ಅಂದ್ಕೊಳ್ಳಲ್ಲ. ದೊಡ್ಡ ಪಿರಮಿಡೇ ಬರಬೇಕು. ಆ ಶಕ್ತಿ ಎಲ್ಲ ತುಂಬಿಕೋಬೇಕು ಈ ಜಗತ್ತೆಲ್ಲ. ಆ ಪಿರಮಿಡ್ ಶಕ್ತಿಯಿಂದನೇ ಎಲ್ಲ ಬದಲಾವಣೆ ಆಗುತ್ತೆ. ಎಷ್ಟು ಪಿರಮಿಡ್ಗಳು ಭೂಮಿ ಮೇಲೆ ಬಂದರೆ ಅಷ್ಟು ಶಕ್ತಿ ಭೂತಾಯಿಗೆ ಸಿಗತ್ತೆ. ಅವಾಗೇನಾಗುತ್ತೆ, ಆ ಶಕ್ತಿ ಎಲ್ಲರ ಒಳಗೆ ಪ್ರವೇಶವಾಗಿ ನಮ್ಮ ಮಾತು ಕೇಳಿಸ್ಕೊಳ್ತಾರೆ. 97 ನಾನು ಧ್ಯಾನ ಸ್ಟಾರ್ಟ್ ಮಾಡಿದಾಗ ಯಾರು ಕೇಳೋರಿಲ್ಲ. ಒಬ್ಬರು ಕೇಳಿಸ್ಕೊಂಡ್ರೆ ನನಗೆ ಹಬ್ಬ, ಇವತ್ತೊಬ್ಬರು ಕೇಳಿಸ್ಕೊಂಡು ಯಾರನ್ನ ಮಾಡಿದರೆ ಇನ್ನೂ ದೊಡ್ಡ ಆನಂದವು ಆಗಿತ್ತು. ಇವಾಗ ಸುಮ್ಮನೆ ಯಾರು ಹೇಳಿದ್ರೇನು ಒಳ್ಳೆ ಸರ್, ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ ಮಾಂಸ ಬಿಡಬೇಕು,
ಧ್ಯಾನ ಮಾಡಬೇಕು. ನಾವು ಪ್ರಚಾರ ಮಾಡುವಾಗ ಮಾಂಸಾಹಾರ ತಿನ್ನೋರು ಹೌದು ಸರ್ ತಿಂತೀವಿ ಅಂತ ಇದ್ದಾರೆ. ಇವಾಗ ಹೌದು ಸರ್ ತಿಂತೀವಿ ಅಂದರೆ ಒಪ್ಪಿಕೊಂತಾರೆ. ಬಿಡಕ್ಕಾಗಲ್ಲ, ಆದರೆ ಇದು ಬಿಟ್ಟಿದ್ರೆ ಒಳ್ಳೆಯದು ಎಂಬುದು ಎಲ್ಲ ಜ್ಞಾನ ಸಿಗ್ತಾ ಇದೆ. ನಾವು ಹೇಳೋದು ಭಾಳ ಸುಲಭವಾಗ್ತದೆ. ಅದಕ್ಕೆ ನಾವು ಯಾವುದು ಮಾಡಿದ್ರೇನು ನಮಗೊಂದು ಸಂಕಲ್ಪವನ್ನೋದು ಸಾರು ಮಾಡಿ. ಸಂಕಲ್ಪ ಅಂದ್ರೇನು? ನಮ್ಮ ಯೋಚನೆ. ನಾವು ಏನು ಯೋಚನೆ ಬಿಡ್ತೀವೋ ಅದೇ ಬ್ರಹ್ಮಾಸ್ತ್ರ. ನಾನು ಒಂದು ಸಂಕಲ್ಪ ಮಾಡ್ತೀನಿ, ನನ್ನ ದೃಷ್ಟಿ ಯಾರ ಮೇಲೆ ಬಿದ್ದರೆ, ನನ್ನ ಶಬ್ದ ಯಾರು ಕೇಳಿಸ್ಕೊಂಡ್ರೆ, ನನ್ನ ಕೈಯಿಂದ ಯಾರೇನು ತಗೊಂಡ್ರೆ, ನನ್ನ ಸ್ಪರ್ಶ ಯಾರಿಗಾದರೆ, ನನ್ನ ಆರ ಒಳಗೆ ಯಾರು ಪ್ರವೇಶವಾದರೆ, ಈ ಪಂಚಭೂತಗಳನ್ನ ಯಾರು ಉಪಯೋಗಿಸ್ಕೊಂಡ್ರೆ ಅವರೆಲ್ಲರೂ ಸಸ್ಯಾಹಾರಿಗಳಾಗಬೇಕು, ಧ್ಯಾನ ಯೋಗಿಗಳಾಗಬೇಕು, ಪಿರಮಿಡ್ ಜಗತ್ತಿಗೆ ಉಪಯೋಗವಾಗಬೇಕು. ನಾನು ಬಿಟ್ಟೆ ಸಂಕಲ್ಪ. ಆಂಧ್ರ ಪ್ರದೇಶ್ ಜಾನಪಾಡು ಅಂತ ಪಿಡುಗುರಾಳ ಹತ್ರ ಒಂದು ವಿಲೇಜ್ಗೆ ಹೋದಿನಿ. ಅಲ್ಲಿ 108 ದಿನ 108 ಮಾಸ್ಟರ್ಸ್ ಧ್ಯಾನ ಕಾರ್ಯಕ್ರಮ ಇತ್ತು. ಸಾಯಂಕಾಲ 6 ಗಂಟೆಗೆ ಎಲ್ಲ ಹಳ್ಳಿಯವರು ಒಂದು 500 ಜನ ಸೇರ್ತಾರೆ, ಸುತ್ತಮುತ್ತ ಇರೋರು. ದಿನಾಲೊಬ್ಬರು ಮಾಸ್ಟರ್ ಬರೋದು, ಅವ್ರ ಜ್ಞಾನ ಹೇಳ್ಕೊಡೋದು, ಆ ಪ್ರೋಗ್ರಾಮೆಲ್ಲ ನಡೀತಾ ಇತ್ತು. ನಂದು 64ನೇ ದಿನ ನಂದು ಪ್ರೋಗ್ರಾಮ್. ಅದೆಲ್ಲ ಆಯಿತು, ಕ್ಲಾಸ್ ಆಯಿತು, ಧ್ಯಾನ ಮಾಡಿಸೆ. ಸತ್ಯವತಿ ಅಂತ ಮೇಡಮ್ ಒಬ್ಬರು ಅರೇಂಜ್ ಮಾಡಿದ್ದಾರೆ ಪ್ರೋಗ್ರಾಮ್. ಅವ್ರ ಮನೆಗೆ ಹೋಗಿ ಚೇರ್ ಮೇಲೆ ಕೂತ್ಕೊಂಡೆ. ಅವ್ರ ತಂದೆ ಒಂದು 70 ವರ್ಷ ಇರುತ್ತೆ ಅವರು. ಅವ್ರ ನಂತರ ಬಂದು, ಸರ್ ಕುಡಿಯೋದು ಬಿಡ್ತೀನಿ, ಮಾಂಸಾಹಾರ ಬಿಡ್ತೀನಿ, ನಾನು ಧ್ಯಾನ ಮಾಡ್ತೀನಿ ಅಂತ ನನ್ನ ಹತ್ರ ಕೂತ್ಕೊಂಡು ಧ್ಯಾನ ಮಾಡಿದೆ. ಆ ಮೇಡಮ್ ಹೀಗೆ ನೋಡ್ತಾ ಇದ್ದಾರೆ. ಏನು ಮೇಡಮ್ ಅಂತೆ, ನಿನ್ನೆವರೆಗೆ 65 ಜನ ಮಾಸ್ಟರ್ಸ್ ಹೇಳಿದ್ರೇನು ನಮ್ಮ ತಂದೆ ಬಿಟ್ಟಿಲ್ಲ ಸರ್, ನೀವು ಏನು ಹೇಳಿಲ್ಲ, ನಿಮ್ಮ ಹತ್ರ ಬಂದು ನಾನು ಕುಡಿಯೋದು ಬಿಡ್ತೀನಿ, ತಿನ್ನೋದು ಬಿಡ್ತೀನಿ, ಧ್ಯಾನ ಮಾಡ್ತೀನಿ ಅಂದರೆ ಅರ್ಥ ಆಯಿತು, ನಾನು ಬ್ರಹ್ಮಾಸ್ತ್ರ ಸೇರಿದೆ. ಇದು ಜಗತ್ ಕಲ್ಯಾಣಕ್ಕಿಂತ ಬ್ರಹ್ಮಾಸ್ತ್ರಗಳು ನಮ್ಮ ಪ್ರತಿ ಸಾರಿ ಹೇಳ್ಕೊಟ್ಟಿದ್ದಾರೆ. ನಾನು ಮೊದಲು ಬ್ರಹ್ಮಾಸ್ತ್ರ ಬಿಡೋ, ಇದು ಬ್ರಹ್ಮಾಸ್ತ್ರ, ಇದು ರಾಮಬಾಣ. ನಮ್ಮ ಮಾತೇನು? ರಾಮಬಾಣ. ಅದಕ್ಕೆ ನಾವೆಲ್ಲ ಸ್ಲೋಗನ್ಸ್ ಎಲ್ಲರೂ ಕೇಳಿಸ್ಕೋಬೇಕು, ಹೌದಲ್ವಾ? ಯಾಕೆ ಹೇಳೋದು? ಇದು ರಾಮಬಾಣ ಹೋಗುತ್ತೆ ಕಿವಿಯೊಳಗೆ, ಅವರು ಬದಲಾವಣೆ ಆಗ್ತಾರ. ನಾವು ಏನು ಕೆಲಸ ಮಾಡಿದ್ರೇನು ಅದು ಅದ್ಭುತ, ಅದು ಸೃಷ್ಟಿ ಆಗತ್ತೆ. ಅದೇನು ಬಿಡಲ್ಲ. ಬ್ರಹ್ಮಾಸ್ತ್ರ ರಾಮಬಾಣ ಬಿಟ್ಟಿದ್ರೆ ಅದಕ್ಕೇನು ಎದುರಿಲ್ಲ, ಅದು ವಾಪಸ್ಸು ಬರಲ್ಲ. ಹಾಗೆ ನಾವು ಈ ಪಿರಮಿಡ್ ಶಕ್ತಿನ ಉಪಯೋಗಿಸ್ಕೋಬೇಕಂದ್ರೆ ಊರಲ್ಲಿ ಒಂದು ದೊಡ್ಡ ಪಿರಮಿಡ್ ಬರಬೇಕು, ಮನೆ ಮೇಲೆ ಒಂದು ಪಿರಮಿಡ್ ಇರಬೇಕು. ಸ್ವಂತ ಮನೆ ಇದ್ರೆ ಮನೆ ಮೇಲೆ ಪಿರಮಿಡ್, ಬಾಡಿಗೆ ಮನೆ ಆದರೆ ಮನೆ ಒಳಗೆ ಪಿರಮಿಡ್, ಕಿಚನಲ್ಲಿ ಒಂದು ಪಿರಮಿಡ್, ಹಾಲಲ್ಲಿ ಒಂದು ಪಿರಮಿಡ್, ಬೆಡ್ರೂಮಲ್ಲಿ ಒಂದು ಪಿರಮಿಡ್. ಇದ್ರೆ ಏನಾಗುತ್ತೆ? ಪಿರಮಿಡ್ ಶಕ್ತಿ ಎಲ್ಲ ತುಂಬಿಕೊಳ್ಳುತ್ತೆ. ಅದು ನಮ್ಮದೂ ಅನುಕೂಲ. ನಮ್ಮ ಮನೆಗೆ ಯಾರು ಬಂದ್ರೇನು ಅವ್ರಿಗೂ ಆ ಶಕ್ತಿ ಅವರ ಒಳಗೆ ಪ್ರವೇಶವಾಗಿ ನಮ್ಮ ಏನು ಬ್ರಹ್ಮಾಸ್ತ್ರ ಬಿಟ್ಟಿದೋ ಅದು ಅವ್ರಿಗೆ ಸೇರುತ್ತೆ. ಯಾರು ಹೇಳಿದರು, ಮನೆ ಮುಂದೆ ಗುಮ್ಮಡಿಕಾಯಿ ಕಟ್ಟಬೇಡ, ಪಿರಮಿಡ್ಕಾಯಿ ಕಟ್ಟುವಂತ. ಎಲ್ಲರೂ ಗುಮ್ಮಡಿಕಾಯಿ ಕಟ್ತಾರಲ್ಲ, ನಾವೇನು ಮಾಡಬೇಕು? ಪಿರಮಿಡ್ ಹಾಕಿದ್ರೆ ನಾವು ಬಾಗಿಲು ತೆಗೆಯೋವರೆಗೆ ಅವ್ರ ಒಳಗೆ ಪ್ರವೇಶವಾಗುತ್ತೆ ಆ ಎನರ್ಜಿ. ನೋಡಿದ್ರೆ ಮನೆ ತುಂಬ ಪಿರಮಿಡ್ಸ್ ಇರಬೇಕು. ಎಷ್ಟು ಪಿರಮಿಡ್ಸ್ ಇದ್ದರೆ ಮನೆ ಅಷ್ಟು ಶಕ್ತಿ ಕ್ಷೇತ್ರ, ಅದ್ಭುತವಾದ ಶಕ್ತಿ ಕ್ಷೇತ್ರವಾಗುತ್ತೆ. ನಾವು ಉಪಯೋಗಿಸ್ಕೋಬೇಕು ಪಿರಮಿಡ್ಸ್ನ. ಇವಾಗ ಪಿರಮಿಡ್ ಕ್ಯಾಪ್ ಹಾಕ್ಕೊಂಡು ಎಲ್ಲ ಓಡಾಡಿದ್ರು, ಹೌದಲ್ವಾ? ನೋಡೋರಿಗೆಲ್ಲರಿಗೆ ಇವರು ಪಿರಮಿಡ್ ಮಾಸ್ಟರ್ಸ್ ಅಂತ ಹೇಳೋ ಕೆಲಸ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಷ್ಟು ಅದ್ಭುತ ನಾವು ಮಾಡೋ ಕೆಲಸಗಳು. ನಾವು ಏನು ಮಾಡಿದ್ರೇನು ಈ ಹೋಲ್ ಹಾರ್ಟೆಡ್ನಿಂದ, ಹೃದಯದಿಂದ ಆ ಸಂಕಲ್ಪ ಬಿಡಬೇಕು. ಮತ್ತು ಈ ಸಸ್ಯಾಹಾರ ಜಾತೆಗೆ ಇಲ್ಲೆಲ್ಲೋ ಎಲ್ಲರೂ ಬಂದಿದ್ದೀವಿ ನಾವು ಎಲ್ಲರೂ. ಯಾಕೆ? ನಮ್ಮ ಆತ್ಮದ ಉದ್ಧಾರ, ಇನ್ನೊಬ್ಬರಿಗಲ್ಲ, ನಮ್ಮ ಆತ್ಮದ ಉದ್ಧಾರಕ್ಕೆ. ಇದು ನಮ್ಮ ಸ್ವಯಂ ಸೇವೆ. ನಾನು ನಿನ್ನ ರಾತ್ರಿ 1 ಗಂಟೆ ಬಂದಿದ್ದೀನಿ ಕಲ್ಕಟ್ಟಾದಿಂದ. 4 ದಿನ ಕಲ್ಕಟ್ಟ, 3 ದಿನ ರೂರ್ಕೇಲ ಪ್ರಚಾರ ಮಾಡಿ ರಾತ್ರಿ ಬಂದಿದ್ದೆ. ಯಾಕೆ ಬಂದಿದ್ದೀನಿ? ಮತ್ತೆ ಇಲ್ಲಿಗೆ ನನ್ನ ಉದ್ಧಾರಕ್ಕೆ ಬಂದಿದ್ದೀನಿ, ನನ್ನ ಆತ್ಮದ ಉದ್ಧಾರಕ್ಕೆ ನಾನು ಬಂದಿದ್ದೀನಿ. ನಾವೆಲ್ಲರೂ ಪಿರಮಿಡ್ಗಳನ್ನ ಸಂಕಲ್ಪ ಮಾಡಿ ಸೃಷ್ಟಿ ಮಾಡಬೇಕು. ಮನೆ ಧ್ಯಾನ ಕೇಂದ್ರ ಆಗಬೇಕು. ಧ್ಯಾನ ಕೇಂದ್ರ ಅಂದರೆ ವಾರಕ್ಕೆ 1 ದಿನ ಎಲ್ಲರನ್ನೂ ಸೇರಿಸೋದು,
1 ತಾಸು ಧ್ಯಾನ ಮಾಡಿಸೋದು, ಅರ್ಧ ತಾಸು ಸಜ್ಜನ ಸಾಂಗತ್ಯ ಮಾಡಿಸೋದು. ಆ ಮನೆ ಏನಾಗುತ್ತೆ, ಶಕ್ತಿ ಕ್ಷೇತ್ರವಾಗುತ್ತೆ. ನಾವು ಇನ್ನೊಬ್ಬರಿಗೆ ಆ ಭಾಗ್ಯ ಕೊಟ್ಟಿದ್ರೆ ಅದು ಅದ್ಭುತ. ಇವಾಗ ವಿಜಯಪುರ ಇದೆ, ಎಲ್ಲೋ ದೂರದಿಂದ ಬರಬೇಕಂದ್ರೆ ಎಲ್ಲರಿಗೂ ಅನುಕೂಲ ಇಲ್ಲ. ನಿಮ್ಮ ಮನೇಲಿ ಒಂದು ಸೆಂಟರ್ ಮಾಡಿಬಿಟ್ರೆ ಸುತ್ತಮುತ್ತ ಇರೋರೆಲ್ಲರೂ ಬಂದ್ಬಿಡ್ತಾರೆ. ಅದಕ್ಕೇನು ಒಂದು ರೂಮ್ ಇದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಒಂದು ರೂಮ್ ಇದ್ರೆ ಸಾಕು. ಅದ್ಭುತ ಧ್ಯಾನ ಕೇಂದ್ರ ಮಾಡಿದ್ರೆ ನಮ್ಮ ಜೊತೆಗೆ ಆಸ್ಟ್ರಲ್ ಮಾಸ್ಟರ್ಸ್ ಎಲ್ಲರೂ ಇರ್ತಾರೆ. ನಾನು ಕೂತ್ಕೊಂಡಿನಿ, ನನ್ನ ಕಣ್ಣು ಮುಚ್ಕೊಂಡು ಹೋಗ್ತಾ ಇದೆ. ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಕಣ್ಣು ಬಿಡಕ್ಕೆ ಆಗ್ತಾ ಇಲ್ಲ. ನಿಮ್ಮೆಲ್ಲರಿಗೂ ಅನಿಸ್ತಾ ಇತ್ತು, ಏನಪ್ಪ ಕಣ್ಣು ಮುಚ್ಕೊಂಡಿದ್ದಾರೆ ಸಾರು. ಕಾರಣ ಏನು? ನಮ್ಮ ಜೊತೆಗೆ ಕೋಟಾನು ಕೋಟಿ ಆಸ್ಟ್ರಲ್ ಮಾಸ್ಟರ್ಸ್ ನಮ್ಮ ಜೊತೆಗಿದ್ದಾರೆ. ಅವ್ರ ವೈಬ್ರೇಷನ್ ಎಲ್ಲಿದೆ, ಎಂಥ ಅದ್ಭುತ ಅಂದರೆ ಇಂಥ ಭಾಗ್ಯ. ಸಾಮೂಹಿಕ ಧ್ಯಾನ ಎಲ್ಲಿದ್ರೇನು ನಾವು ಉಪಯೋಗಿಸ್ಕೋಬೇಕು. ನಮ್ಮ ಕಣ್ಣು ಕಾಣಿಸೋ ಮಾಸ್ಟರ್ ಅಲ್ಲ. 2012 ಧ್ಯಾನ ಮಹಾಚಕ್ರ ಆಯಿತು ಕೈಲಾಸಪುರಿ ಕರ್ತಾವಲ್ಲಿ, ಮೊದಲನೇ ಧ್ಯಾನ ಮಹಾಚಕ್ರ. ಬೆಳಿಗ್ಗೆ 10 ಗಂಟೆಗೆ ಅವ್ರ ಮೇಡಮ್ನ ಕೇಳಿದೆ, ಮೇಡಮ್ ಇವತ್ತು ಬೆಳಿಗ್ಗೆ ಧ್ಯಾನ ಮಾಡುವಾಗ ನಿಮ್ಮ ಅನುಭವ ಏನು? ಸರ್, ಸ್ಟೇಜ್ ಮೇಲೆ ಸಾರು ಕೂತ್ಕೊಂಡಿದ್ದಾರೆ, ಎದುರುಗೂ ನಾವು ಕೂತ್ಕೊಂಡಿದ್ವಿ. ಸಾರು ಹಿಂದೆ ಒಂದು ಮಹಾಸಾಗರ ಹೇಗಿರುತ್ತೋ ಹಾಗೆ ಬೆಳಕಿನ ರೂಪದಲ್ಲಿ ಆಸ್ಟ್ರಲ್ ಮಾಸ್ಟರ್ಸ್, ಕೋಟಾನು ಕೋಟಿ ಮಾಸ್ಟರ್ಸು ನಮ್ಮ ಜೊತೆಗೆ ಕೂತ್ಕೊಂಡಿದ್ದಾರೆ ಸರ್. ಅವಾಗ ನಾವು ಎಲ್ಲಿ ಸಾಮೂಹಿಕ ಧ್ಯಾನ ಮಾಡಿದ್ರೆ ನಮ್ಮ ಜೊತೆಗೆ ಯಾರಿರ್ತಾರ? ಮೇಲೆ ಲೋಕದ ಮಾಸ್ಟರ್ಸ್. ನಮ್ಮ ಮನೆಯಲ್ಲಿ ಮಾಡಿದರೆ ಸಾಮೂಹಿಕ ಧ್ಯಾನ. ಸಾಮೂಹಿಕ ಅಂದರೆ 100 ಜನ ಅಲ್ಲ, 4 ಜನ ಸೇರಿದ್ರೇನು ಸಮೂಹ. ನಿಮ್ಮ ಮನೆಯವರು 4 ಜನ, ಸುತ್ತಮುತ್ತವರು 4 ಜನ ಮಾಡಿದರೆ ಮನೆ ಒಳಗೆ ಆಗಿರುತ್ತೆ. ಆ ವೈಬ್ರೇಷನ್ ಭಾಳ ತುಂಬಿಕೊಡುತ್ತೆ. ಅದು ನಮಗೆ ಅಲ್ಲ, ಸುತ್ತಮುತ್ತ ಎಲ್ಲ ಆ ಎನರ್ಜಿ ವೈಬ್ರೇಷನ್ ಸೇರುತ್ತೆ. ನಮ್ಮ ಎನರ್ಜಿನ ಎಷ್ಟು ಸ್ಪ್ರೆಡ್ ಮಾಡ್ತೀವೋ ಅಷ್ಟು ನಮ್ಮ ಗುರುಗಳ ಸಂಕಲ್ಪ ಸೃಷ್ಟಿ ಆಗುತ್ತೆ. ಆ ಎನರ್ಜಿನ ನಾವು ಬೆಳೆಸಬೇಕಂದ್ರೆ ನಾವು ಸಾಧನೆ ಮಾಡಬೇಕು, ಇನ್ನು ಎಲ್ಲರಿಗೂ ಅವಕಾಶ ಕೊಡಬೇಕು. ಆಟೋಮೆಟಿಕಲಿ ಅದು ನಡೆಯುತ್ತೆ. ನಾವೇನು ಅದರ ಬಗ್ಗೆ ಯೋಚನೆ ಮಾಡೋ ಕೆಲಸ ಇಲ್ಲ. ನಮ್ಮ ಸಂಕಲ್ಪ, ನಮ್ಮ ಮಾತುಗೆ ಭಾಳ ಪವರ್ ಇದೆ. ಭೂಮಿ ಮೇಲೆ ಎನರ್ಜಿ ತುಂಬ ಹೋಗಿದೆ. ಯಾಕಂದ್ರೆ ನಾನು 97 ಅವಾಗ ಧ್ಯಾನ ಪ್ರಚಾರ ಮಾಡುವಾಗ ಯಾರನ್ನ ಕೂಡಿಸಿದ್ರೆ ಅನುಭವ ಬರಬೇಕಂದ್ರೆ 3 ತಾಸು 4 ತಾಸು. ಇವತ್ತು ಮೇಡಮ್ನ ಸುಮ್ಮನೆ ನಿಂದಿರಿಸಿದೆ, ಕಣ್ಣು ಮುಚ್ಕೊಂಡ್ರೆ ಸಾಕು ದರ್ಶನ. ಕಾರಣ ಏನು? ಅಷ್ಟು ಶಕ್ತಿ ತುಂಬಿಕೊಂಡು, ಅಷ್ಟು ಸುಲಭವಾಗಿದೆ ಧ್ಯಾನ. ಅದಕ್ಕೆ ಆ ಎನರ್ಜಿ ಇದೆ, ನಮ್ಗೆ ಅರಿವು ಇರಬೇಕು. ನಾವು ನೆಗೆಟಿವ್ ಯೋಚನೆ ಮಾಡಿದ್ರೆ ನೆಗೆಟಿವೇ ಸೃಷ್ಟಿ ಆಗುತ್ತೆ, ನೆಗೆಟಿವ್ ಮಾತು ಮಾಡಿದ್ರೆ ನೆಗೆಟಿವೇ ಸಿಗುತ್ತೆ. ಅದಕ್ಕೆ ಶಕ್ತಿ ಇದೆ. ಆ ಶಕ್ತಿನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕಂದ್ರೆ ನಮ್ಮ ಯೋಚನೆ ಗಮನಿಸಬೇಕು. ನಾನು ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ, ನನಗೇನು ಬೇಕೋ ಅದೇ ಯೋಚನೆ ಮಾಡ್ತಾ ಇದ್ದೀನ, ನನಗೇನು ಬೇಕೋ ಅದು ಮಾತಾಡ್ತಿದ್ದೀನಿ ಇಲ್ಲ ಅಂತ ಅರಿವಿರಬೇಕು. ನಾನು ಸೊಸೆ ಬದಲಾವಣೆ ಆಗಲ್ಲ ಅಂದರೆ ಬಿಟ್ಟಿದ್ವಲ್ಲ ಬ್ರಹ್ಮಾಸ್ತ್ರ. ಅದೇ ಮಾತು ರಾಮಬಾಣ, ಸೊಸೆ ಬದಲಾವಣೆ ಆಗ್ತಾಳ? ಕೊಟ್ಟಿದ್ವಲ್ಲ ಎನರ್ಜಿ. ಮತ್ತೆ ಬದಲಾಯಿಸ್ಕೋಬೇಕು ಅಲ್ವ? ನಮ್ಮ ಯೋಚನೆ ಬದಲಾಯಿಸ್ಕೋಬೇಕು, ನಮ್ಮ ಮಾತು ಬದಲಾಯಿಸ್ಕೋಬೇಕು, ನಮ್ಮ ಜೀವನ ಬದಲಾವಣೆ. ಧ್ಯಾನಕ್ಕೆ ಮುಂಚೆ 10 ಜನ ಮಿತ್ರರಿಲ್ಲ. ನನಗೆ ಇಷ್ಟು ಧೈರ್ಯ ಇಲ್ಲ, ನನಗೆ ಮಾತಾಡೋ ಧೈರ್ಯ ಇಲ್ಲ, ಈ ಜ್ಞಾನ ಇಲ್ಲ. ಅವಾಗ ಯಾರು ಇಷ್ಟ ಆಗ್ತಾ ಇದ್ದಿಲ್ಲ. ನನಗೆ ಇಷ್ಟ ಆಗಬೇಕಂದ್ರೆ ಭಾಳ ಕಷ್ಟ. ಇವಾಗ ಇಷ್ಟ ಇಲ್ಲದವರು ಯಾರೂ ಇಲ್ಲ ನನಗೆ. ಇವತ್ತು ನೀವೆಲ್ಲ ನನ್ನ ಫ್ರೆಂಡ್ಸ್ ಅವರು. ಇನ್ನಾಗಲೇ ಎಷ್ಟು ಫ್ರೆಂಡ್ಸನ್ನ ನಾನು ಹೊಂದುತ್ತಾ ಇದ್ದೀನಿ ಅಂದರೆ ಅನ್ಕೌಂಟಬಲ್. ಅದಕ್ಕೆ ಯೋಚನೆ ಮಾತಿನ ಬಗ್ಗೆ ಅರಿವಿರಬೇಕು. ನಾವು ಯೋಚನೆ ಬದಲಾಯಿಸ್ಕೋಬೇಕು, ಮಾತು ಬದಲಾಯಿಸ್ಕೋಬೇಕು, ನಮ್ಮ ಜೀವನ ಬದಲಾವಣೆ ಆಗುತ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.